ನೋ ವೇ ಚಾನ್ಸೇ ಇಲ್ಲ. ನೋ ವೇ ಬಿದ್ದಲ್ಲ ಅಲ್ಲ. ಇಲ್ಲಿ ಬಂದ್ರು ನೆಮ್ಮದಿ ಕೊಡ್ತಾ ನೋಡಿ ಎಷ್ಟು ರೆಗ್ಗಿದ್ದಿದೆ ನನ್ನ ಹತ್ರ. ನಾನು ಎಷ್ಟೊಂದೆಲ್ಲ ಕೆಲಸ ಮಾಡ್ತೀನಿ ಆದ್ರೂ ನನಗೆ ರೆಸ್ಪೆಕ್ಟ್ ಕೊಡಲ್ಲ ಇವ್ರು ಯಾರು. ಇಲ್ಲ ಅನ್ರೆಸ್ಪೆಕ್ಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸ್ನೇಹ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು, ಸೊ ಸಾರಿ. ಆ್ಯಂಡ್ ನಾವಲ್ಲಿ ಹೋದ ಕೂಡಲೇ ರೈಲ್ವೆ ಸ್ಟೇಷನ್ ಹತ್ರ ಹೇಳ್ಕೊಂಡು ಅಲ್ಲಿಂದ 50 ತೊಗೊಂಡು ನಮಗೆ ಮಂತ್ರಾಲಯ ದೇವಸ್ಥಾನದ ಹತ್ರ ಡ್ರಾಪ್ ಕೊಡ್ತಾರೆ. ಆ್ಯಂಡ್ ದೆನ್ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಗೈಸ್, ನಾವು ಮಂತ್ರಾಲಯಕ್ಕೆ ಬಂದು ಲ್ಯಾಂಡ್ ಆಗಿದ್ದೀವಿ. ಈಗ ಲ್ಯಾಂಡ್ ಆಗಿದ್ದೀವಿ. ನಮಗೆ ತುಂಬಾ ಕೆಲಸ ಕೊಡ್ತಿದ್ದಾರೆ. ಟ್ರೈನಲ್ಲಿ ಬಂದು ತುಂಬಾ ಹರ್ಸಾಹಸ ಮಾಡಿ ಕಣ್ಣೆಲ್ಲ ನಿದ್ದೆಗೆಟ್ಟಿದ್ದೀವಿ. ಇವ್ರ ಜೊತೆ ಮಲ್ಕೊಂಡು ನನಗೆ ಹಿಂಸೆ ಅಂದ್ರೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನ್ ಮಾಡೋದ, ಸಹಿಸ್ಕೊಂಬಂದಿದ್ದೀನಿ ಫ್ರೆಂಡ್ ಅಂತ. ಕೈ ಮುಖ ನಡೀರಿ ಹೋಗೋಣ. ರಾಘವೇಂದ್ರನ್ ಅಂತ ಮುಗಿಯತಯ್ಯ. ನಮ್ ಸರ್ನೇಮ್ ರಾಘವೇಂದ್ರ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಸರ್ ಬನ್ನಿ ಸರ್, ಸ್ವಲ್ಪ ದಾರಿ ಮಿಸ್. ವಾಟ್ ನಾನ್ಸೆನ್ಸ್ ಇಟ್ ಈಸ್, ವಾಟ್ ನಾನ್ಸೆನ್ಸ್. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್. ತೃಪ್ತಿ ಪಟ್ಕೊಳ್ಳಿ, ನಡೀರಿ. ತೃಪ್ತಿ ಪಟ್ಕೊಳ್ಳಿ. ನಮಗಂತೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಆ್ಯಂಡ್ ಟ್ರೈನಲ್ಲಿ ತುಂಬ ನಿದ್ದೆ ಬರ್ತಿತ್ತು. ಸೊ ಇಲ್ಲಿಗೆ ಬಂದಮೇಲೆ ನಿದ್ದೆ ಎಲ್ಲ ಹೋಯ್ತು. ಬಿಕಾಸ್ ಯಾಕಂದರೆ ಅಲ್ಲಿ ಇದ್ದಿದ್ದಂಥ ಈ ಥರ ದೇವ್ರುಗಳನ್ನೆಲ್ಲ ನೋಡಿದ್ಮೇಲೆ ಏನೋ ಒಂಥರ ಎಕ್ಸೈಟ್ಮೆಂಟ್, ಒಳಗಡೆ ಹೆಂಗಿರುತ್ತೆ ಏನೋ ಒಂಥರ ಫುಲ್ ಖುಷಿ ಇತ್ತು. ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ತುಂಬ ಇತ್ತು ನಮಗೆ. ಆ್ಯಂಡ್ ಒಳಗಡೆ ಹೋಗಿ ನೋಡಿದ್ರೆ ತುಂಬ ಜನ ಅಲ್ಲಿ ಮಲಗಿದ್ದಾರೆ. ಸೊ ನಾವು ಎಲ್ಲಪ್ಪ ಹೇಗಪ್ಪ ಫ್ರೆಶ್ ಅಪ್ ಆಗೋದು ಅಂತೆಲ್ಲ ಅಂದ್ಕೊಂಡು, ಬಟ್ ಮುಂದೆ ಹೋಗ್ತಾ ಅವರೇ ಕರೀತಾರೆ. 50 ರೂಪೀಸ್ಗೆ ನಮಗೆ ಫ್ರೆಶ್ ಅಪ್ ಆಗೋ ಜಾಗನೂ ಸಿಕ್ತು. ರೆಡಿ ಆದ್ವಿ. ಆ್ಯಂಡ್ ದೆನ್ ದೇವಸ್ಥಾನಕ್ಕೆ ಕೂಡ ರೆಡಿಯಾಗಿ ಬಂದಿದ್ದೀವಿ ಎಲ್ಲ. ಏನೋ ಒಂಥರ ಎಕ್ಸೈಟ್ಮೆಂಟ್, ಖುಷಿ. ಕಂಪ್ಲೀಟ್ ಬ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ ಅಂತ ಹೇಳಿ. ಒಂದ್ಸಲ ಆದ್ರೂ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ ನೀವು. ವೆಲ್ಕಮ್ ಬ್ಯಾಕ್ ಸ್ನೇಹ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ರಾಘವೇಂದ್ರ ಬೆಳಗ್ಗೆ 5 ಗಂಟೆಗೆ ಬಂದು ನಮ್ಮ ಕ್ಲಾಸ್ ಗರ್ಲ್ಸ್ ಎಲ್ಲ ಸ್ನಾನ ಮಾಡ್ಕೊಂಡು ಹೊರಡ ಹೋದಿ ಇಷ್ಟೊತ್ತಾಗಿದೆ. ನಾನು ಏನೋ ಯೋಜನೆ ತೋರಿಸಿದ್ರೆ ನೀವು ಸ್ನಾನ ಹೋಗಿ ಯಾರು ಬೇಗ ಹೊರಟಿಲ್ಲ. ಬಾಯ್ಸ್ 2 ನಿಮಿಷ ಕೊಟ್ಟಿವಿ. ಬಾಯ್ಸ್ ಎಲ್ಲ ನಾನ್ ಬೇಗ ಹೊಟ್ಟೆ ಗರ್ಲ್ಸ್ ಅವ್ರೇನು ಬರೋ ರೇಂಜಿಗೆ ಇರಲಿಲ್ಲ, ಆದ್ರೂ ಕರ್ಕೊಂಡ್ ಬಂದೀವಿ. ಮತ್ತೆ ಸ್ನೇಹ ಅಮ್ಮ ಅಪ್ಪ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಒಳ್ಳೆ ಫ್ರೆಂಡ್ಲಿ ಆಗಿದ್ರು. ಚೆನ್ನಾಗಿತ್ತು ಇವ್ರು ಮನೆಗೆ ಹೋಗಿತ್ತು. ಅಷ್ಟೇ. ನಮ್ಮ ಮನೆಗೆ ಬಂದು ಫೀಲ್ ಆಗಿತ್ತೇಳೆ. ಚೆನ್ನಾಗಿ ನೋಡ್ಕೊಂಡ್ರು ಮನೇಲಿ. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರು. ನಾನೇ ಎಲ್ಲ ಕೇಳಿ ಹೇಳಿಸಂಗಿದೆ. ಇದು ಇಲ್ಲ ಚೆನ್ನಾಗಿತ್ತು. ಅಷ್ಟೇ, ಇದು ಇಲ್ಲಿ ಹೇಳ್ಬಾರ್ದು, ಮನೆಗೆ ಹೋಗ್ಬಿಟ್ಟು ಫುಲ್ ಡೀಟೇಲ್ ಆಗಿ. ನಾವು ನೆಕ್ಸ್ಟ್ ಎಲ್ಲೆಲ್ಲ ಪ್ಲೇಸ್ ಹತ್ತಿನ ಎಲ್ಲ ತೋರಿಸ್ತೀನಿ. ಅಯ್ಯೋ ನಾಗವಲ್ಲಿ ಇವಳು ಯಾಕೋ ಒಂದೇ ತರ ಕಾಣಿಸೋಳು. ಲುಕ್ ರಕ್ಷಿ ಲುಕ್, ಡೇಟ್ ಲುಕ್ ಹಂಗೆ. ರಕ್ಷಿ ಲುಕ್ ನಂದೆ ಅಭಿಮಾನಿಗಳು ನಿಮ್ಮ ಮುಖ ಕರೆಕ್ಟಾಗಿ ಕಾಣಿಸ್ತಿ. ನಾಗವಲ್ಲಿ ಮನೇಲಿ ಏನ್ ಫೀಲ್ ಆಯ್ತು? ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಮಂತ್ರಾಲಯಕ್ಕೆ ಬಂದಿದ್ದೀವಿ. ಆಮೇಲೆ ಈಗ ಹೊಟ್ಟೆ ಸಿದ್ಧ ಇದ್ರೆ ಊಟಕ್ಕೆ ಹೋಗ್ತೀವಿ ಅಷ್ಟೇ. ನಮ್ಗೆ ಗೊತ್ತಿರೋದು. ನಮ್ಮ ಮನೇಲಿ ಏನ್ ಫೀಲ್ ಆಯ್ತು? ಚೆನ್ನಾಗಿ, ತುಂಬಾ ಚೆನ್ನಾಗಿ ಫೀಲ್ ಆಯ್ತು. ನನಗೆ ಬೇರೆಯವ್ರ ಮನೆಗೆ ಹೋಗಿದ್ದೀನಿ ಅನ್ನೋ ಫೀಲೇ ಇರ್ಲಿಲ್ಲ. ನಮ್ಮ ಮನೆ ನಾನು ಇದೀನಿ ಅಂತ ಕಿರ್ಚಾಡ್ಕೊಂಡು ಹರ್ಚಾಡ್ಕೊಂಡು ಕೈ ಬೇಕಾಗಿ ತಿನ್ಕೊಂಡು ಕುಣ್ಕೊಂಡು ಆರಾಮಾಗಿದ್ದೆ. ನಮ್ಮ ಮನೆ ಹೇಗಿರ್ತೀನಿ ಹಾಗೆ ಇದ್ದೆ ಅಷ್ಟೇ. ಆಂಟಿ ಅಂಕಲ್ ಅಂತೂ ಇನ್ನೂ ಫ್ರೆಂಡ್ಲಿ ಆಗಿದ್ರು. ಇವ್ರ ತಂಗಿ ಅಂತೂ ಮರ್ಯಾದೆ ಇಲ್ಲ. ಇವಳು ಮಾತ್ರ ಅವ್ರ ತಂಗಿ ಮಾತ್ರ ಮರೆಯಲ್ಲ. ಕರುಣೆ ಇರ್ಲಿ, ಇದೆ ಕೈ ಮುಗಿದು ಬೇಡ್ತೀನಿ. ಕರುಣೆ ಇರ್ಲಿ, ಪ್ರೀತಿ ಇದೆ. ಈ ತರ ಸರಿಲ್ಲ ಕಣೆ. ಅವಳು ಇದನ್ನೆಲ್ಲ ಅಲ್ಲಿ ಕೇಳಕ್ಬಿಟ್ಟು ಇಲ್ಲಿ ಕೇಳ್ತಾವಳೆ. ನನ್ನ ಫೋನ್ ಚಾರ್ಜ್ ಇಲ್ಲ. ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ. ಕೇಳೋದಕ್ಕೂ ಸಮಯವಿಲ್ಲ ಗೈಸ್. ಬೇಗ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ. ಭಕ್ತಿಯಿಂದ ಕೈ ಮುಕ್ಕೊಂಡು ನಾಳೆ ಹೇಳಿಲ್ಲ ಅಂದ್ರೆ ಹುಡುಕಿದ್ದೆ. ಸೊ ಮಂತ್ರಾಲಯದ ಹತ್ರ ನಿಯರ್ ಬೈ ಇರುವಂಥ 5
ಪ್ಲೇಸಸ್ನ ತೋರಿಸ್ತೀವಿ ಅಂತ ಹೇಳಿದ್ರು ಅಲ್ಲೊಬ್ರು. ಸೊ ಗಾಡಿ ಹತ್ಕೊಂಡು ನೋಡೋಣ ಅಂತ ಹೇಳಿ ಹೊರಟ್ವಿ. ನಮಗೆಲ್ಲರಿಗೂ ಏನೋ ಒಂಥರ ಎಕ್ಸೈಟ್ಮೆಂಟ್ ಇತ್ತು, ನೋಡಬೇಕು ಎಲ್ಲ ಪ್ಲೇಸಸ್ನು ಅಂತ ಹೇಳಿ. ಸೊ ಮುಂದೆ ನಾವು ಫಸ್ಟ್ ಹೋಗಿದ್ದೆ ಗೋಶಾಲೆಗೆ ಹೋಗ್ತಿದ್ದಂಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು. ಅಲ್ಲಿ ಒಂದು ಪೂಜೆ ಮಾಡ್ತಿದ್ದಂಥ ಹಸು ಕೂಡ ಸಿಕ್ತು. ಏನೋ ಒಂಥರ ನಮ್ಮ ಮನೇಲಿರೋ ಹಸುಗಳಿಗಿಂತ ಏನೋ ಒಂಥರ ಫೀಲು, ನಂದಿ ನಿಜವಾಗ್ಲೂ ತುಂಬಾ ಆಯಿತು. ಆ್ಯಂಡ್ ಹಸುಗೆಲ್ಲ ಪೂಜೆ ಮಾಡೋ ಹಸು ಹತ್ರ ಹೋಗಿದ್ರೆ ಒಳ್ಳೇದಾಗುತ್ತೆ ನಿಮ್ಮ ಲೈಫಲ್ಲಿ ಅಂತೆಲ್ಲ ಏನೋ ಹೇಳಿದ್ರು. ಬಟ್ ಅಲ್ಲಿ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ನೀವು ಯಾರಾದ್ರೂ ಹೋದ್ರೆ ಅದು ಪೂಜೆ ಮಾಡೋ ಹಸು ಅಂತೆ, ನಮಸ್ಕಾರ ಮಾಡಿ. ತುಂಬ ಚೆನ್ನಾಗಿದೆ, ನಮಗಂತೂ ತುಂಬ ಇಷ್ಟ ಆಯಿತು. ಗೌರಿ ಗೌರಿ ಸೈಡ್ 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 ಅದು ಇಸ್ಕೊಳ್ರಮ್ಮ ಮೊದ್ಲೊಂಚೂರು ಆ ಕಡೆಯಿಂದ ತೆಗಿ. ಅಯ್ಯೋ ದೇವ್ರೆ, ಅವಳೊಂದು ಸಸರ ಮೊದ್ಲು ಅವಳನ್ನ ದೀಕ್ಷನ್ ಕರ್ಕೊಬಂದು. ಗೈಸ್, ನಾವು ಇವಾಗ ಗೋಶಾಲೆಗೆ ಬಂದಿದ್ದೀವಿ. ಆವಾಗಲೇ ವಿಡಿಯೋ ಮಾಡಿದ್ದೀವಿ, ಅದನ್ನ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಆ್ಯಡ್ ಮಾಡ್ತೀವಿ, ಓಕೆನಾ? ಇವಾಗ ಇವರೆಲ್ಲ ಎಂತ ಹಸು ಕಾಲ್ ಕೆಳಗಡೆ ನುಸಿದ್ರು ಪೂಜೆ ಮಾಡ್ತಾರೆ. ಅದೇ ಹಸು ನೋಡ್ಕೊಳ್ಳಿ. ಮತ್ತೆ ಇದೇನೋ ಶಿವಂದೆಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ ನೋಡಿ. ಅಲ್ಲಿ ಎಂತ ಆಟೋಗೆ ಬಂದ್ರೆ ಎಷ್ಟು ರೂಪಾಯಿ ತಗೋತಾರೆ? 1000 ತಗೋತಾರೆ. 10 ಮೆಂಬರ್ಸ್ಗೆ ತಗೊಂಡ್ರು 5 ಪ್ಲೇಸ್ ತೋರಿಸ್ತಾರಂತೆ. ಏನಿಲ್ಲ, ಇಲ್ಲಿ ಹಸುಗಳಿದಾವೆ, ಅದನ್ನ ನೋಡೋದಕ್ಕೆ ಅಂತಾನೆ ಬಂದಿದೀವಿ. ಅಲ್ಲಿಂದ ಊರಲ್ಲೇ ಇತ್ತಪ್ಪ, ನೋಡ್ಕೊಂಡ್ ಬರ್ತಿದ್ವಿ. ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರೆ ಅಂತ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ ಹಸುಗಳನ್ನ ನಾವಲ್ಲಿ ನಮ್ಮ ಮನೇಲಿ ಸಾಕ್ತಿವಿ, ಇಲ್ಲಿ ಸಾಕಲ್ಲ. ಬಿಕಾಸ್ ಅಲ್ಲಿ ಅನಾಥ ಹಸುಗಳನ್ನ ಅಥವಾ ಬೇರೆಯವ್ರು ಮಾಡ್ಬೇಕು ಅನ್ನೋ ಹಸುಗಳನ್ನ ಇಲ್ಲಿ ತಂದು ಬಿಡ್ತಾರೆ, ಇವರು ಸಾಕ್ತಾರೆ. ಸೊ ಇಲ್ಲಿ ಬಂದು ವಿಸಿಟ್ ಕೊಡಿ, ಹಸುಗಳ ಪ್ರೀತಿ ಗೊತ್ತಾಗುತ್ತೆ. ಯಾರ ಮನೇಲಿ ಸಾಕಲ್ಲ, ನಮ್ಮ ಮನೇಲಿ ಸಾಕಿದ್ರು ನಾವು ಅದನ್ನ ಮುದ್ದಾಡ್ತೀವಿ. ಬಟ್ ಇಲ್ಲಿ ಆ ಹಸುಗಳನ್ನ ಬೇರೆಯವ್ರು ಬಂದು ಮುದ್ದಾಡ್ಬೇಕು. ಸೊ ಬನ್ನಿ ಬನ್ನಿ ಬನ್ನಿ, ನಿಜ ತುಂಬಾ ಚೆನ್ನಾಗಿದೆ. ಹಸುಗಳು ನೋಡೋಕೆ ಕ್ಯೂಟ್ ಆಗಿದಾವೆ, ಯಾವ ಕೋಡ್ ಇಲ್ಲ. ಒಂದ್ ನಿಮಿಷ, ನನಗೆ ಗೊತ್ತಿಲ್ಲ, ನಾನು ನಿನ್ ಜೊತೆನೇ ಇದ್ದೆ ಇಷ್ಟೊತ್ತವರೆಗೂ. ಅದ್ಯಾವಾಗ ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡೆ? ನಮ್ಮ ಮನೇಲಿ ಹೇಳ್ತಾರೆ ಗೈಸ್, ಬಿಕಾಸ್ ನಮ್ಮಲ್ಲಿ ಹಸು ಇದೆಯಲ್ಲ, ನಮ್ಮ ಅಪ್ಪಂಗಿಲ್ಲ ಗೊತ್ತು. ನಮ್ಮ ಮನೆ ಇಲ್ಲ ಗೈಸ್, ಹಂಗಾಗಿ ನಂಗೆ ಗೊತ್ತಿಲ್ಲ ಅಷ್ಟೇ. ಗೋಶಾಲೆ ಅಂದ್ರೆ ಅದೇ, ಇಲ್ಲಿ ಯಾವುದೇ ರೀತಿಯ ಹಸುಗಳನ್ನ ಬೇರೆಯವ್ರು ಮಾರ್ಬೇಕು ಅನ್ನೋದನ್ನ ಇಲ್ಲಿ ತಂದು ಬಿಡ್ತಾರೆ. ಇಲ್ಲಿ ಪಾಪ ಹಸುಗಳನ್ನ ಸಾಕ್ತಾರೆ. ಅಲ್ಲಿ ಗೊತ್ತಿಲ್ಲ, ತಿಂದಿರೋ ದಪ್ಪ ಆಗ್ತಿದ್ಲೇನೋ. ಹಸುಗಳನ್ನ ಮಾಡಬಾರ್ದು ಎಲ್ಲ ಹೇಳಿ ಗೈಸ್, ಇಲ್ಲಿ ತಂದು ಬಿಡಿ ಮಾರೋ ಬದಲು. ನಿಜ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಪ್ರೀತಿಯಿಂದ ನೋಡ್ಕೋತಾರೆ. ಅಷ್ಟೇ ಅಷ್ಟೇ ಗೈಸ್, ನೀವು ವಿಸಿಟ್ ಮಾಡಿ, ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಇಬ್ರಿಗೂ ಸಪೋರ್ಟ್ ಮಾಡಿ. ಹೇಗೆ ಕಾಣ್ತಿದ್ವಿ ಕಮೆಂಟ್ ಮಾಡಿ. ಹೂವು ಮುಟ್ಕೊಂಡು ಅಪರೂಪಕ್ಕೆ ಹೂವು ಮಾಡ್ತಿದ್ದೀನಿ, ತಡ್ರಿ ಗೈಸ್ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ನಾನು ಸೀರೆ ಉಟ್ಟಾಗ ಹೂವು ಮಾಡ್ತಿರೋದು. ಎಷ್ಟೋ ವರ್ಷ ಆಗೋಗಿತ್ತು ಹೂವು ಮಾಡ್ದು. ಆ ಹೂವನು ಕಾಣಿಸಂಗಿಲ್ಲ ಕಣೆ ನನಗೆ, ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೀನಲ್ಲ. ಎಷ್ಟು ಪ್ರತಿ ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಪ್ರತಿ ವ್ಲಾಗಲ್ಲಿ ಇದು ಡೈಲಾಗ್ ಇರುತ್ತೆ ಗೈಸ್, ಅದಕ್ಕೆ ಕೆಟ್ಟದಾಗ ಕಾಣ್ತಿದೆ ಅಂತ ಕಂಪ್ಲೇಂಟ್ ಮಾಡಿ ಗೈಸ್. ನೀವೇ ಮನ್ಸ್ ಮುಟ್ಕೊಂಡು ಹೇಳಿ ಗೈಸ್, ನನ್ನಷ್ಟು ಕ್ಯೂಟ್ ಮುಟ್ಕೊಂಡ್ರು ಅಷ್ಟೇ ಅವ್ರು ಅಷ್ಟು ಕ್ಯೂಟ್ ಮುಟ್ಕೊಂಡ್ರು ಅಷ್ಟೇ ಅವ್ರು ಗೈಸ್. ಗೈಸ್ ಇವರೆಲ್ಲ ವಿತ್ ಮೇಕಪ್, ಕಣ್ಣು ಮುಟ್ಕೊಂಡಲ್ಲ, ಇವರೆಲ್ಲ ವಿತ್ ಮೇಕಪ್. ಒಂದ್ ನಿಮಿಷ ಗೈಸ್ ತೋರಿಸ್ತೀನಿ ಗೈಸ್. ಹತ್ರ ಕಣ್ಮುಚ್ಚು ಬಂಗಾರ, ಕಣ್ಮುಚ್ಚು, ಫುಲ್ ಕಣ್ಮುಚ್ಚಪ್ಪ. ಇಲ್ಲೆಲ್ಲ ಇದೆ ನನ್ ನೋಡಿ ಗೈಸ್, ಏನಾದ್ರೂ ಸ್ವಲ್ಪ ಇದೆಯಾ? ಹೆಣ್ಮಕ್ಳಂದ್ರೆ ಬಿಟ್ಟು ನೋಡಿ ಈಗ ತಾನೆ ಗೈಸ್, ಅವನ್ನೆಲ್ಲ ಬೈಬಾರ್ದು ಅಂತ ಅಂದ್ಲು. ಇಲ್ಲಿ ಬೈತಾ ಇರೋದು ನಾನು ದನ ಹೋಲಿಸ್ತಾವಳೆ ಅಂದ್ರೆ ನಾನು ದನ ತರ ಒಳ್ಳೆ ಅಲ್ಲ, ನಾನು ಒಳ್ಳೆ ಅಂತಾನೆ ನನಗ್ ಬೈತಾರ ಹೇಳಿ. ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಫ್ರೆಂಡ್ ಯಾರೋ ಮೆಸೇಜ್ ಹಾಕಿದ್ರೆ ಯಾರಂತ ಗೊತ್ತಿಲ್ಲ. ಯಾಕೆ ಹಾಯ್ ಅಣ್ಣ, ಹಾಯ್ ಅಣ್ಣ ಅಲ್ಲ ಕಮೆಂಟ್ ಅಲ್ಲ, ಮೆಸೇಜ್ ಹಾಕಿದ್ರು. ನಾನು ಪ್ರಜ್ವಲ್ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿ ಸಿಸ್ಟರ್ ಅಂತ. BP ಅಂತಾನೆ ಹಾಕಿದ್ರು.
ಒಳಗೆ ನನ್ನ ಬಿಟ್ಟು ಫೋಟೋ ತಗೊಂಡ್ರು ಗೈಸ್. ಹೊಡ್ತಿದ್ವಿ. ನೆಕ್ಸ್ಟ್ ಪ್ಲೇಸ್ ತೋರಿಸ್ತೀನಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಸೆಕೆಂಡ್ ಪ್ಲೇಸ್ ಬಂದಿರೋದು. ನೆಕ್ಸ್ಟ್ ಪ್ಲೇಸ್ ತೋರಿಸ್ತೀನಿ. ತುಂಬಾ ಚಿಕ್ಕ ಕೊಡ್ಸಲ್ಲ ಆದ್ರೆ ಆ ಮನೆ ಒಳಗಡೆ ಎಂಟ್ರಿ ಕೊಟ್ಟು ಕೂಡಲೇ ಫುಲ್ ಇನ್ಫಾರ್ಮೇಷನ್ ನಮಗೆ ಸಿಗೋ ಥರ ಅಲ್ಲಿ ಬೋರ್ಡ್ಸಲ್ಲಿ ಹಾಕಿ ಬರೆದಿಟ್ಟಿದ್ದಾರೆ. ಸೊ ಅದನ್ನು ಓದಿದ್ರೆ ನಮಗೆ ಗೊತ್ತಾಗುತ್ತೆ. ತುಂಬ ಬುಕ್ಸ್ ಮಾಡಿದ್ದು ಆ ಬುಕ್ಗಳನ್ನೆಲ್ಲ ಓದಿದ್ರೆ ಅಥವಾ ಒಂದು ಬುಕ್ನ ತೊಗೊಂಡು ನಾವು ಓದಿದ್ರೆ ಫುಲ್ ಅಲ್ಲಿದ್ದಂಥ ಚರಿತ್ರೆ ಹಿಸ್ಟ್ರಿ ಬಗ್ಗೆ ಬರೆದಿರೋದಿದೆ. ಆ್ಯಂಡ್ ನಾನು ಒಳಗಡೆ ಹೋದ್ವಿ. ಅಲ್ಲಿ ರಾಘವೇಂದ್ರ ಸ್ವಾಮೀಜಿದು ಫೋಟೋ ಇದೆಯಂತೆ, ಒರಿಜಿನಲ್ ಫೋಟೋ. ಸೊ ಅದನ್ನ ನೋಡೋಣ ಅಂತ ಹೋದ್ವಿ. ಅಲ್ಲಿ ಹೋಗ್ತಿದ್ದಂಗೆ ಈ ಥರ ಒಂದು ಚಿಕ್ಕ ಶಿಲೆನ ಇಟ್ಟಿದ್ರು. ಅವ್ರು ಪೂಜೆ ಮಾಡಿದ ಅವಾಗಿನ ಅದು ಪೂಜೆ ಮಾಡ್ತಿದ್ದಂತೆ ಮೊದಲು. ಸೊ ಅದನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಆ್ಯಂಡ್ ದೆನ್ ಮುಂದೆ ಇನ್ನೂ ಒಳಗಡೆ ಹೋದರೆ ಅಲ್ಲಿ ಕಾಯಿನ್ ಹಾಕಿದ್ರು. ಸೊ ಇದು ಅಲ್ಲಿದ್ದವರು ಮಲಗ್ತಿದ್ದ ಜಾಗ ಅಂತೆ. ಮೇ ಬಿ ರಾಘವೇಂದ್ರ ಸ್ವಾಮಿನೇ ಅನ್ಸುತ್ತೆ, ಬಟ್ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಅಲ್ಲಿ ಇನ್ಫಾರ್ಮೇಷನ್ನ ಹೇಳ್ತಿದ್ರು, ನಾವು ಕೇಳಿಸ್ಕೊಂಡ್ವಿ. ಬಟ್ ಅಲ್ಲಿ ಜಾಸ್ತಿ ತೆಲುಗು ಮಾತಾಡ್ತಿದ್ದರಿಂದ ನಮಗೆ ಅರ್ಥ ಆಗಲಿಲ್ಲ. ಆ್ಯಂಡ್ ದೆನ್ ಅಲ್ಲಿ ದೇವಸ್ಥಾನಗಳೆಲ್ಲ ಚೆನ್ನಾಗಿತ್ತು. ಬಟ್ ಅಲ್ಲಿ ಜಾಸ್ತಿ ನಾಗರ ಕಳ್ಳು ದೇವಸ್ಥಾನಗಳೇ, ಅಂದರೆ ನಾಗರ ಹಾವಿನ ದೇವಸ್ಥಾನಗಳೇ ತುಂಬ ಇತ್ತು. ಅಲ್ಲಿ ನಾವೇನೋ ಬೇಡ್ಕೊಂಡು ಕಾಯಿನ್ನ ಅಲ್ಲಿ ಹಾಕಿದ್ರೆ ನೆರವೇರುತ್ತೆ ಅಂತ ಕೂಡ ತುಂಬ ಜನ ಅಲ್ಲಿ ಇದ್ದವ್ರು ಹೇಳಿದ್ರು ನಮಗೆ. ಆ್ಯಂಡ್ ನಾನು ಹಂಗೆ ಈ ದೇವಸ್ಥಾನ ಏನಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನನ ಇದ್ರ ಪಕ್ಕ ಇರುವಂಥ ದೇವಸ್ಥಾನ ಫುಲ್ಲು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದಾರಂತೆ. ಒಂದು ನಿಮಿಷ, ಇದು ನಾಗರ ಹಾವಿನ ದೇವಸ್ಥಾನ. ಬೇಡ್ಕೊಂಡು ಕಾಯಿನ್ ಹಾಕಿದ್ರೆ ನೆರವೇರುತ್ತೆ ಅಂತ ಹೇಳಿದ್ರು. ಸೊ ಇದೇ ದೇವಸ್ಥಾನ ನಾನು ಹೇಳಿದ್ದು, ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಿರೋದು ಅಂತ ಇದೇ ದೇವಸ್ಥಾನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ. ಅದು ಪಂಚಮುಖಿ ದೇವಸ್ಥಾನ ಮತ್ತು ಅದ್ರ ಪಕ್ಕ ಲಕ್ಷ್ಮೀ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಬರೀ ಮಂಗಗಳೇ ಇತ್ತು ಗೈಸ್. ಹೋಗೋದಕ್ಕೆ ಹೆದರಿಕೆ ಆಗ್ತಿತ್ತು ನಮಗೆ. ಈ ಚಿಕ್ಕ ಮಂಗಗಳನ್ನ ನೋಡಿದ್ರೆ ಏನೋ ಒಂಥರ ಖುಷಿ ಫೀಲ್ ಆಗೋದು. ಆ ದೊಡ್ಡ ಮಂಗನ ನೋಡಿದ್ರೆ ಭಯ ಆಗ್ತಿತ್ತು ನಮಗೆ, ನಮ್ಮ ಹತ್ರ ಎಲ್ಲಿ ಬಂದುಬಿಡುತ್ತಪ್ಪ ಅಂತ ಹೇಳಿ. ಸೊ ಹಂಗೆ ಮುಂದೆ ಹೋದ್ವಿ. ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಅಂತ ಅಲ್ಲಿ ಹೋಗೋಣ ಅಂತ ಹೊರಟ್ವಿ. ಸೊ ಅಲ್ಲಿ ಈ ಚಿಕ್ಕ ಕಲ್ಲುಗಳ ಮೇಲೆ ಆ ದೊಡ್ಡ ಕಲ್ಲು ಹೇಗಿದೆ ಅಂತ ವಿಮಾನ ಅಂತ ಹೇಳಿ ಅಲ್ಲಿ ಕರೀತಾರಂತ ಗೊತ್ತಿಲ್ಲ. ನೆಕ್ಸ್ಟ್ ಹಂಗೆ ಈ ಕಲ್ಲು ಇದು ನಾವೇನಾದ್ರೂ ಅನ್ಕೊಳ್ಳೋದಾದ್ರೆ ಈ ತರ ಕಲ್ಲು ಜೋಡಿಸಿಡ್ಬೇಕು. ನೆಕ್ಸ್ಟ್ ಟೈಮ್ ಅದು ಹೇಳಿ ಹೇಳಿದ್ರೆ ಬಿಡಿಸ್ಕೊಡ್ಬೇಕು. ಅರ್ಥಮಾಯ್ತು ನಮ್ದು ವಿಡಿಯೋ ತುಂಬಾ ಬಿಸಿಲಿದೆ ಗಾಯ್ಸ್. ನನ್ನ ಕೈಲಂತೂ ಆಯ್ತಲ್ಲ, ಟ್ಯಾನ್ ಆಗ್ಬಿಡ್ತೀನಿ ಫುಲ್ಲು. ಅದೇನೋ ಅಂತಾರಲ್ಲ ಗಾಯ್ಸ್, ಅದು ಗೊತ್ತಾಗ್ತಿಲ್ಲ. ಅವಳೇನೋ ಬೆಳ್ಳಗಿದ್ದಾಳೆ ಗಾಯ್ಸ್, ನಾವೆಲ್ಲ ಕಪ್ಪಗಿದ್ದೀವಿ. ಇಲ್ಲೇನೋ ಲಕ್ಷ್ಮೀ ದೇವಸ್ಥಾನ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ. ಎಲ್ಲ ಆಟೋಗೆ ಹೋಗಿ ಕೂತಿದ್ದಾರೆ. ಮೇ ಬಿ ನಾವಿಬ್ಬರೇ ನಡ್ಕೊಂಡು ಹೋಗ್ತಾ ಇರೋದು. ಆಟೋ ಬಿಟ್ಟೋದ್ರೆ ಭಾಗ್ಯ, ನಂಗೆ ಇಲ್ಲಿ ರೂಟ್ ಗೊತ್ತಿಲ್ಲ. ಅದರಲ್ಲೂ ಇಲ್ಲೆಲ್ಲ ತೆಲುಗು ಭಾಷೆ ಮಾತಾಡ್ತಾರೆ, ಕನ್ನಡ ಕಮ್ಮಿ. ಒಚ್ಚೊಂದು ಒಚ್ಚೊಂದು ಅಂತ ಮಾತಾಡ್ತಾರೆ, ನಮಗೆ ಬರಲ್ಲ. నాకు తెలుగు వస్తుంది, ನನಗೆ ಎಂತ ಬರಲ್ಲ. కొంచెం వస్తుంది. ఐ విల్ మేనేజ్ ఉంది. ದೇವಸ್ಥಾನ ತೋರಿಸ್ತೀನಿ ಬನ್ನಿ ಗಾಯ್ಸ್. ಆ ದೇವಸ್ಥಾನ ಹತ್ರ ಈ ತರ ಗಂಟೆ ಇದೆ. ಆ ಗಂಟೆ ಒಳಗಡೆನೆ ಹೋಗ್ಬೇಕಂತೆ. ಬಟ್ ರಿಟರ್ನ್ ಬರ್ಬೇಕಾದ್ರೆ ಈ ಕಡೆ ಬರ್ಬೇಕು. ನಮಗೆ ಟ್ರೈನ್ ಇಂದ ನಮ್ಮ ಜೊತೆ ಫುಲ್ ಖುಷಿ ಆಗ್ಬಿಟ್ಲು. ನಮ್ಗೆ ಟ್ರೈನ್ ಇಂದ ನಮ್ಮ ಜೊತೆಲಿ ಬಂದವ್ರೆ ಇಬ್ರು ಹುಡುಗಿರು. ಅಲ್ಲಿ ಹಂಗೆ ನಮಗೆ ನಾವು ಎಲ್ಲ ತುಂಬಾ ಟೇಸ್ಟಿ ಆಗಿತ್ತು ನಿಜವಾಗ್ಲೂ. ಹೋದ್ಮೇಲೆ ಹೆಂಗೆ ರಿಯಾಕ್ಷನ್ ಹಾಕೋಣ. ಸಾಲ ಮಾಡ್ಕೊಬಿಟ್ಟಿದೀವಿ ಹುಡುಗರ ಹತ್ರ ಎಲ್ಲ. ನಾನು ತುಂಬಾ ಅದು ಸೂಟ್ ಬಡವ್ರ ಮಂದಿ ಸಾಲ ಮಾಡ್ಕೊಂಡ್ವಿ. ಸಾವುಕಾರ ಮಂದಿಗಳೆಲ್ಲ ಕೊಟ್ಟವ್ರೆ ದುಡ್ಡು. ಮನೆಗೆ ಹೋದ್ಮೇಲೆ ಸಾವುಕಾರ ಮಂದಿ ಇವನಿಗೆ ಸಾಲ ಕೊಡ್ಬೇಕೆಲ್ಲ. ಎಲ್ರಿಗೂ ಒಂದೊಂದು ರೂಪಾಯಿ ಸಮೇತ ಕೊಡ್ತೀವಿ. ಬಡ್ಡಿ ಕನ್ಸ್ಕೊಂಡು ಕೊಡ್ತೀವಿ ಅಂತ. ಬೇಡ ಬಿಡಿ. ನಮ್ಮಮ್ಮ ನೋಡಿ ಫೋನ್ ಮಾಡಿ ನಾಳೆ
ಹೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ಜೌರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ನಾವಂತೂ ಫುಲ್ ಖುಷಿಯಾಗಿ ಆಟೋದಲ್ಲಿ ಕುತ್ಕೊಂಡು ಈ ಥರ ಕಾಲು ಆಟ ಆಡ್ಕೊಂಡು ಮಕ್ಕಳ ಥರ ಆ್ಯಂಡ್ ದೆನ್ ಹೊರಟ್ವಿ. ಸೊ ಅಲ್ಲಿ ಈ ಥರ ವೀವ್ ಇತ್ತು, ಒಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ದೆನ್ ನಾವು ನೆಕ್ಸ್ಟ್ ಖುಷಿಯಿಂದ ಬಸ್ ಹತ್ಕೊಂಡು ಎಲ್ಲ ರಾಯಚೂರು ಕಡೆ ಹೊರಟ್ವಿ. ದೇವರಾಣೆಗಳು ಅಲ್ಲಿಂದ ರಾಯಚೂರು ಜರ್ನಿ ಮಾಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ತುಂಬ ಸಾಕೋಗಿತ್ತು. ನಮ್ಮ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂತೂ ಇಂತೂ ರಾಯಚೂರಿಗೆ ಬಂದು ತಲುಪಿದ್ವಿ. ದೇವರಾಣೆಗಳು ಸಾಕಾಗೋಗಿತ್ತು ನಿಜವಾಗ್ಲೂ. ಹೆಂಗಿತ್ತು ಜರ್ನಿ? ಇವಾಗ ಹೋಗ್ತೀವಿ ಇವಾಗ ಇಳಿತೀವಿ ಅನ್ಕೊಂಡು 23 ಬಸ್ ಆಗ್ತಿರುತ್ತೆ ನಮ್ಮಲ್ವಾನೆ. ನನ್ನ ಜಾಗನೇ ಅಲ್ಲಿ ಬಂದ್ರೆ ಯಾರು ಜನ ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಆಮೇಲೆ ನಡೆಸ್ತಾಳೆ, ಅದಕ್ಕೆ ನಿದ್ದೆ ಬರ್ತೈತೆ. ರೆಡ್ ಆಗಿದ್ದ ಕಣ್ಣು ಕಾಣಿಸ್ತಿತ್ತ. ನಾನು ಜೂಮ್ ಹಾಕಿದ್ದೀನಿ ನೋಡಿ, ಅಲ್ಲಿ ಕಾಣಿಸ್ತಿಲ್ಲ ರೆಡ್ ಆಗಿರೋದು. ಇವಳು ಎಷ್ಟು ಹಿಂಸೆ ಕೊಡ್ತಾರೆ ಅಂದ್ರೆ ಮಲ್ಕೊಳಕ್ಕೆ ಬಿಡಲ್ಲ. ಈ ಬಾಟಲ್ ತಲೆಗೆ ಹೊಡಿಯೋದು, ಇಲ್ಲಿ ಹೊಡಿಯೋದು ಎಲ್ಲ ಮಾಡಿದ್ದಾರೆ ಮಲ್ಕೊಂಡು. ನನಗಿದ್ರ ಒಂಥರ ಸಂತೋಷ. ಮಲ್ಕೋಬೇಕು. ಈ ಸೀರೆಲ್ಲ ಬಂದವಳು, ಹೆಂಗ್ ಬಂದವಳು, ಚಿತ್ರ ಹುಡುಗಿ ಇದು. ಭಾಗ್ಯ ಮನೆಗೆ ಹೋದ್ಮೇಲೆ ಸೊ ಅಲ್ಲಿ ನಾವೇ ಎಲ್ಲ ಅಡುಗೆ ಮಾಡೋಣ ಅಂತೇಳಿ ಕುತ್ಕೊಂಡ್ವಿ. ತಿನ್ನೋದಕ್ಕೆ ಫಸ್ಟ್ ಚುರುಮುರಿ ಮಾಡ್ಕೊಂಡು ಒಂದು ಗ್ಲಾಸ್ ಕಾಫಿ ಕುಡಿದ್ಮೇಲೆ ನಮಗೆ ನೆಮ್ಮದಿ ಸಿಕ್ತು. ಬಟ್ ಅಲ್ಲಿ ಕಾಫಿ ಪುಡಿ ಸಿಗಲ್ಲ, ಬ್ರೂ ಹಾಕೊಂಡು ಕುಡಿದ್ವಿ. ಆ್ಯಂಡ್ ದೆನ್ ನಾವೇ ಅಡುಗೆ ಮಾಡ್ಕೊಂಡು ತಿಂದ್ವಿ. ನೈಟ್ ಅಲ್ಲೇ ಸ್ಟೇ ಮಾಡಿ ಆರಾಮಾಗಿದ್ದು. ನಾವು ಭಾಗ್ಯರ ಅಜ್ಜಿ ಊರಿಗೆ ನಾವು ಬಂದು ಹೆಂಗ ಅನಿಸ್ತಾ ಆಂಟಿ ನಿಮ್ಗೆ? ಖುಷಿ ಅನಿಸ್ತದ್ರಿ. ನಮ್ಗೆ ಇದ್ದಾಗ್ಯದ ಇರೋ ಅನ್ಸಂಗಾಗ್ಯದ. ನಮ್ಗೆ ಇಲ್ಲೇ ಇರ್ಬೇಕಂಗಾಗ್ಯದ. ನಮ್ಮ ಮಕ್ಕಳು ದೊಡ್ಡದಾಗೆಲ್ಲ ಊರಿಗೆ ಹೋಗ್ಬಿಟ್ರ ಗಂಡ ಮನೆಗೆ. ನಮ್ಮೂರ್ ಬಗ್ಗೆ ಏನಾದ್ರು ವಿಶೇಷ ಹೇಳಿ ನಿಮ್ಮೂರಿಂದ. ನಮ್ಮೂರಿಂದ ಏನ್ ವಿಶೇಷ ಏನಿದ್ರು, ಆರಾಮ್ ಊಟ ಮಾಡ್ಕೊಂಡು ನಮ್ಮ ಮನೆಗೆ. ಏನ್ ಊಟ ಸ್ಪೆಷಲ್? ಏನ್ ಸ್ಪೆಷಲ್ ಇಲ್ಲಿ ಊಟ? ನಮ್ಮ ಮನ್ಯಾಗ ರೊಟ್ಟಿ, ಚಪಾತಿ, ಸಾಂಬಾರು ಇಂಥವೆಲ್ಲ ಉಂಟು. ಬಜ್ಜಿ, ಸ್ಪೆಷಲ್ ಹೋಳಿಗೆ, ಹುಗ್ಗಿ, ಶೇಂಗಾ ಚಟ್ನಿ, ಕಡ್ಲಿಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ ಮಾಡಲ್ಲ. ಮಾಡ ಮಂದಿ ಇಷ್ಟ ಅಲ್ಲ ಏನು? ಅಜ್ಜಿ ಇಲ್ಲಿ ಹಂಗಂದ್ರೆ ಹಿಂಗೆ ಫೋನ್ ತಂದ್ರನ್ರಿ ಶಾಹಳ್ಯಾರ ನಾವು ಭಾಗ್ಯರ ಅಮ್ಮರ ಊರಿಗೆ ಬಂದಿದ್ವಿ. ಇವಾಗ ಅವ್ರ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ವಿ ಎಲ್ರು. ಅಮ್ಮನ ಮನೆನೇ ಊರಿಗೆ ಬಂದಿದ್ದೀಗ ಸೂಳೆ ಭಾಗ್ಯ. ಊರ ಹೆಸರು ಹೇಳಿ. ನೆನ್ನೆ ಹೇಳಿದ್ವಲ್ಲ, ಕಾಕರಗಲ್. ಇಬ್ರು ಆಂಟಿ ನಡ್ಕೊಂಡು ಹೋಗ್ತಾರ. ಎಲ್ಲಿ ಕರ್ಕೊಂಡು ಹೋಗ್ತಿದ್ರೆ ನಿಮ್ಮ ಹೊಲಕ್ಕೆ ಚೆನ್ನಾಗಿದೆ, ತೋಟ ಇದೆ, ಅಲ್ಲೆಲ್ಲ ನೋಡಕ್ಕಂತ ಕರ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ. ಕಾಣಿಸ್ತಾರೆ ಬ್ಯಾಕ್ ಕ್ಯಾಮ್ರಾ ನೋಡ್ಬೇಕೀಗ. ಇಲ್ಲಿ ಕಾಡಿಗೆ ಬಂದು ಗುಡ್ಡ ತೋರಿಸಿ, ಅಲ್ಲಿ ಗುಡ್ಡದ ಅಲ್ಲಿ ಜಾಸ್ತಿ ಜನ ಇರ್ತಾವ, ಅಲ್ಲಿ ಕೆಲಸ ಮಾಡೋರು ಅವರೆಲ್ಲ ಕೇಳ. ಎಲ್ಲಿ ಹೆಂಗಿದೆ ತೋರ್ಸು. ವೈಟ್ ಇದು
ಹಾಲು ಏನಂತ ಇದು ಗೊತ್ತಿಲ್ಲ. ಆಂಟಿ ಹೆಸರೇನು? ಚೆನ್ನಾಗಿರುತ್ತಾ? ಇನ್ನೇನಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಕವಳಿ ಇದು ನೀವ್ ಹೆಂಗ್ ಮಾವಿನಕಾಯಿ ಚಿತ್ರಾನ್ನ ಯಾವ ತರ ಹುಳಿ ಇದು ಮಾಡ್ತಲ್ಲ ಆ ತರ ಮಾಡ್ಬೋದು. ಅಷ್ಟು ದಪ್ಪನ ಅದು? ಅಷ್ಟೇ ದಪ್ಪ, ದೊಡ್ಡದಾಗಲ್ಲ ಅಷ್ಟೇ. ಇದನ್ನ ಹಿಂಗ್ ತಗೊಬೇಕು. ಮಲ್ಲಿಗೆನಲ್ಲಿ ವೆರೈಟಿ ಮಲ್ಲಿಗೆ ಇದು ಎಷ್ಟು ಇದು ಸಸಿ ನಿಜ. ಇದು ಚೆನ್ನಾಗಿದೆ. ಬಾದಾಮ್ ಮೇಲ್ಗಡೆ ತಿಂತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಟೇಸ್ಟಿ ಆಗಿದೆ. ನೇರಳೆ ಹಣ್ಣು ತಿನ್ನಂಗಿದೆ. ಇಲ್ಲೆಲ್ಲ ಆಯುರ್ವೇದಿಕ್ ಸಿಗುತ್ತಂತೆ. ಎಲ್ಲ ತಿನ್ಕೊಂಡು ಬಾಡಿ. ಇದು ಮಲ್ಲಿಗೆ ಹೂವಲ್ಲಿ ಒಂದು ವಿಧ. ತುಂಬಾ ಫ್ರೇಗ್ರೆನ್ಸ್ ಇದೆ ಇದರಲ್ಲಿ. ತುಂಬಾ ಫ್ರೇಗ್ರೆನ್ಸ್, ತುಂಬಾ ಚೆನ್ನಾಗಿದೆ. ನಾನು ಜಡೆಗೆ ಹಾಕೊಂತಿದ್ದೀನಿ. ಜಡೆಗೆ ಹಾಕೊಂತಿದ್ದೀನಿ ನೋಡಿ. ಯಾವ ಜಡೆ? ಈ ಜಡೆ. ನಾನು ಬರ್ಬೇಕಾದ್ರೆ ಅದು ಆ ಊರಲ್ಲಿ ನಮ್ಮನ್ನ ಒಂಥರ ಡಿಫ್ರೆಂಟ್ ಆಗಿ ನೋಡ್ತಿದ್ರು ಆ್ಯಂಡ್ ಎಲ್ಲ ಹಾಯ್ ಮಾಡ್ತಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು. ನಿಜವಾಗ್ಲೂ ಅದಂತೂ ತುಂಬ ಖುಷಿ ಆಯಿತು ಎಲ್ಲರೂ ಮಾತಾಡ್ಸಿದ್ರು ನೋಡಿ. ಆ್ಯಂಡ್ ಅಲ್ಲಿ ನಮಗೆ ತಿನ್ನೋದಕ್ಕೆ ವೆರೈಟಿ ಐಟಮ್ಸ್ ಇಟ್ಟಿತ್ತು, ಅದಂತೂ ಇನ್ನೂ ಖುಷಿ ಆಯಿತು. ಬಿಕಾಸ್ ಅದಂತರ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿದ್ರು. ನಾವು ಹೊಲದ ಹತ್ರ ಹೋದಾಗ ಆಂಟಿರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಲ್ಲಿದ್ದವರು. ಮತ್ತು ನಾವು ವೀಡಿಯೋ ಮಾಡ್ತಿರೋದನ್ನ ನೋಡಿ ಫುಲ್ ಡಿಫ್ರೆಂಟಾಗಿ ಏನಪ್ಪ ಇವರು ಅನ್ನೋ ಥರ ನಮ್ಮನ್ನು ನೋಡ್ತಿದ್ರು. ಬಟ್ ಅಲ್ಲಿದ್ದವರೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅಂದರೆ ಅವ್ರ ಕಡೆ ಏನೋ ಒಂಥರ ಸಾಫ್ಟ್ ಅವ್ರು ಮಾತಾಡೋದು ರಫ್ ಅನ್ಸಿದ್ರು, ಬಟ್ ಅವರು ಮನ್ಸುಗಳು ತುಂಬ ತುಂಬ ಇಷ್ಟ. ಬಿಕಾಸ್ ಅವ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಿಜವಾಗ್ಲೂ ನಾನು ತುಂಬ ಸಲ ಓದೋಕೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಹುಡುಗನ ಪಾಡು ಏನಿಲ್ಲ, ಮದುವೆ ಒಂದು 3-4 ವರ್ಷ ಇದು ಹುಣಸೆ ಮರ, ಇದು ಹತ್ತಿ ಮರ ಅಂತ ತೋರ್ಸೋದಾಗುತ್ತೆ. ನೋಡಿ ಗಸ್, ಎಲ್ಲ ಅಪ್ಡೇಟ್ ವರ್ಷನ್ ಇದು. ಹಳ್ಳಿ ವರ್ಷನ್ ಯಾವ್ದು ಇಲ್ಲ. ಹಳ್ಳಿ ಹುಡುಗಿ ಇರೋ ವೇಸ್ಟ್, ನಿಜ ವೇಸ್ಟ್. ಹಳ್ಳಿ ಹುಡುಗಿನಿಲ್ಲ. ಹಳ್ಳಿ ಹುಡುಗಿ ಇರೋ ವೇಸ್ಟ್, ನಿಜ ವೇಸ್ಟ್. ಹಳ್ಳಿ ಹುಡುಗಿನದು ಗಸ್. ಇವನೊಬ್ಬ ಅಲ್ಲೆಲ್ಲ ಶೊಟ್ಟಿದ್ದಿಲ್ಲ, ಅವನು ನನ್ನ ಬಿಟ್ಟು ಇನ್ನೆಲ್ಲ ಫುಲ್ಲು ಸಿಟಿ. ಯಾರಿಗೂ ಏನು ಅಂತಾನೂ ಗೊತ್ತಿಲ್ಲ. ನಾಚಿಕೆ ಆಗ್ಬೇಕು. ಥೂ ಥೂ ಥೂ. ನಮ್ಮೂರಲ್ಲಿ ಮಳೆ ಬರ್ತಿತ್ತು. ಇವಾಗ್ಲೂ ಇರಕ್ಕಾಗ್ತಿಲ್ಲ. ಕಮ್ಮಿನಾ? ನಮ್ಗೆ ಇದನ್ನೇ ತಡಿಯಕ್ಕಾಗ್ತಾ ಇಲ್ಲ. ಹಾಯ್ ಗೈಸ್, ಭಾಗ್ಯದಲ್ಲಿ ನಾವು ಗುಡ್ಡಕ್ಕೆ ಬಂದಿದ್ದೀವಿ. ಎಲ್ಲ ಹತ್ತೋದಕ್ಕೆ ಪರದಾಡ್ತಿದ್ದಾರೆ. ಬಟ್ ನಾನು ಹಳ್ಳಿ ಹುಡುಗಿರೋದ್ರಿಂದ ಹತ್ತಿ ಅಭ್ಯಾಸ ಆಗ್ತಿದೆ ನೋಡಿ ಗೈಸ್. ಈ ಸಿಟಿ ಹುಡ್ಗಂಗೆ ಹತ್ತಕ್ಕಾಯ್ತಿಲ್ಲ. ಬಣ್ಣನೆಲ್ಲ ಪರದಾಡ್ಕೊಂಡು ಹತ್ಕೊಂಡ್ಬಂದವನೆ. ಅಲ್ಲಿ ನೋಡಿ ಹುಡುಗರೆಲ್ಲ ಸಪೋರ್ಟ್ ಮಾಡಿ ಹತ್ತಿಸ್ಕೋತಿದ್ದಾರೆ, ಸಪೋರ್ಟ್ ಕೊಟ್ಟು ಹುಡುಗಿರ್ನ. ನನ್ನನ್ನು ಕೆಳಗೆ ಬೀಳಿಸ್ತಿದ್ದೆ ಗೈಸ್. ಒಂದು ನಾನು ಹೀಲ್ಸ್ ಬೇರೆ ಹಾಕೊಂಡಿದ್ದೀನಿ ಗೈಸ್. ಇದು ಹಾಕೊಂಡು ನಡೆಯೋಕ್ಕಾಗಲ್ಲ, ಗೊತ್ತಿರುತ್ತೆ ನಿಮಗೆ. ಸೊ ನನಗೆ ದೂಕ್ಬಿಟ್ಟ ನೋಡಿ, ಹತ್ತಿಸ್ಕೊತಿದ್ದಾರೆ. ಸ್ವಲ್ಪ ಜನ ಅಲ್ಲೆಲ್ಲೋ ಹೋಗ್ತಿದ್ದಾರೆ, ಹತ್ತಕ್ಕಾಗಲ್ಲ ಅಂತ ಹೇಳಿ ಹಂಗೆ ಹೋಗ್ತಿದ್ದಾರೆ. ನಾವು ದಾರಿ ಗೊತ್ತಿಲ್ಲದೆ ಹೋಗೋದೇನೋ ಹೋದ್ವಿ. ಹೆಂಗ್ ಬಂದ್ವಿ ಅಂದ್ರೆ ಗುಡ್ಡದ ಮಧ್ಯ ಎಲ್ಲ ಇಳ್ಕೊಂಡು ಬಂದಿದ್ವಿ. ಬಂಡೆ ಕಲ್ಲೆಲ್ಲ ದಾಟ್ಕೊಂಡು ಅವನು ಕಾಲಲ್ಲಿ ರಕ್ತ ಎಲ್ಲ ಸುರಿಸ್ಕೊಂಡ್ ಬಂದಿದ್ದಾರೆ. ಅಲ್ಲಿಂದ ನಾವು ಬಂಡೆ ಕಲ್ಲೆಲ್ಲ ದಾಟ್ಕೊಂಡು ಇಳ್ಕೊಂಡ್ ಬಂದ್ವಿ. ಈ ದಾರಿಲಿ ಬರೋರು ಇನ್ನೂ ಬಂದಿಲ್ಲ. ಅವ್ರಿಬ್ರು ಇನ್ನೂ ಇವಾಗ ಬರ್ತಿದ್ದಾರೆ ನೋಡಿ ಗೈಸ್. ನಾವು ಆಲ್ರೆಡಿ ಗುಡ್ಡ ಎಲ್ಲ ಹತ್ತಿ ಇಳಿದ್ಬಿಟ್ವಿ. ಫೈನಲಿ ಜೀವ ಕಳ್ಕೋಬೇಕಾಗಿತ್ತು. ಮೇ ಬಿ ಜಾರಿದ್ರೆ ಒಬ್ರಾದ್ರು. ನಾನ್ ಜಾರದೆ ಗಾಯ. ಇವಳು ಒಬ್ಳು ಫ್ರೆಂಡ್ ಅಂತ
ನಾಚಿಕೆ ಅಂತ ಬಂದು ಹಲ್ಕಿಸಿತಾಳೆ ಫೋಟೋಗೆ. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ನಾನ್ ಫೋಟೋ ನೀನು ಒಬ್ಬ ಫ್ರೆಂಡ್ ಏನೋ. ಹಾಯ್ ಮಾಡಿದ್ದು ನನ್ನ ಬ್ಲಾಗ್ ಚಾನಲ್ ಇದೆ. ಹಾಯ್ ಮಾಡು. ರಾಯಚೂರಲ್ಲಿ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಅನ್ನು. ನಂದೇನು ಗ್ಯಾರಂಟಿ ಇಲ್ಲ ಹೋಗೋ ಬರೋ ಮಕ್ಕಳನ್ನೆಲ್ಲವ ಅವು ಬರೋದಿಲ್ಲ ಅಂದ್ರೆ ಹಿಂಸೆ ಮಾಡ್ತಾ ಇರ್ತದೆ. 3ನೇ ಕ್ಲಾಸ್ ಆಗ್ತಿದ್ಯಾ? ಹಾಗೆ ದೊಡ್ಡಮ್ಮ ಮನೇಲಿ ಒಂದು ನಾಯಿ ಇತ್ತು. ಅದು ಸ್ವಲ್ಪ ರಗಡಾಗೆ ಇತ್ತು ಗೈಸ್. ದೀಕ್ಷಾ ಅಂತೂ ಹೋಗಿ ಅದ್ರ ಹತ್ರ ಆಟ ಆಡ್ತಿದ್ಲು. ಅವಳಿಗೆ ಹತ್ರಕ್ಕೆ ಹೋಗೋದಕ್ಕೆ ಭಯ. ಆ್ಯಂಡ್ ಅದನ್ನ ಮುಟ್ಬೇಕು, ಥ್ಯಾಂಕ್ಸ್ ಇಸ್ಕೋಬೇಕು ಅಂತ ಎಲ್ಲ ಆಟ ಆಡಿದ್ಲು. ಬಟ್ ಅದು ಒಂದ್ಸಲ ಜೋರಾಗಿ ಕಿರ್ಚಿದ್ಕೆ ಹೆದ್ರುಕೊಂಡ್ಲು. ಹಿಂಗೆ ಆಡ್ತಿದ್ಲು. ಅದು ನಾಯಿ ಆಡ್ದಂಗೆ ಆಡ್ತಿದ್ಲು. ಹೆದ್ರುಕೊಂಡು ಕೊನೆಗೆ ಸೀದಾ ಒಳಗಡೆ ಬಂದ್ಬಿಟ್ಟು. ಯಾಕೆ ಶಶಿ ಆ ಹುಡ್ಗಿನ ಯಾಕೆ ಹಂಗ್ ಮಾಡ್ತಿದ್ಯಾ? ನಾನು ಕಳ್ಸಿಲ್ಲ. ನಾನೇ ತೆಗ್ದಿರೋದು, ನಾನೇ ಕಳ್ಸಿರೋದು. ಅಲ್ಲಿ ನೋಡಲಿ ಫಸ್ಟ್. ಇವ್ನು ನೋಡ್ರೆ ಕ್ಯಾಮ್ರಾ ಎಲ್ಲಿತ್ತು, ಎಲ್ಲಿ ಕೈ ಹಿಡ್ದಾನೆ. ಗೈಸ್ ಒಂದು ಲುಕ್ಕಿಗೆ ಫಿದಾ ಹೋಗ್ತಾನೆ. ಜಸ್ಟ್ ಒನ್ ಲುಕ್. ಶಶಿ ಹಿಡಿಬೇಕು. ನಂಗೇನು ಗೊತ್ತಿಲ್ಲ. ಯಾರು ನೀನು? ಶಶಿ ಇಲ್ಲ ಕಡೆ ಕಳ್ಸ ಕಡೆ ಎಂಪಿನ ಕಳಿಸ್ಕೊಂಡು ಯಾವ ಫೇಸ್ ಐಡಿನೂ ಇಲ್ಲ, ಏನೂ ಇಲ್ಲ. ದೀಕ್ಷಾ ಫೋಟೋ ಕಳ್ಸಾದ್ಮೇಲೆ ಹೇಳ್ತೀನಿ ಆಯ್ತಾ? ಮರ್ಯಾದೆ ಮನೆ ಇಲ್ವಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಇದರಿಂದ ಗೈಸ್ ಹುಡುಗಿನ ಮಧ್ಯೆ ಸಿಗಾಕೊಂಡು ಪರದಾಡ್ತವನೆ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಇಲ್ಲದೆ ನಿಮ್ ತಾಯಣ್ಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತಾ ಇರೋದು. ಮುರ್ತೋಗುತ್ತ ದೀಕ್ಷಾ, ಅದು ಕುತ್ಕೊಂಡ್ರಿ ನೀನು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವ ಅವನ್ ಕೂತ್ರೆ ಮುರ್ದೋಗಿಲ್ಲ, ನೀನ್ ಕೂತ್ರೆ ಮುರ್ದೋಗುತ್ತಾ? ಕೂರು. ಇಲ್ಲ ಅಲ್ಲೇ ವಿಡಿಯೋ ಮಾಡ್ತಾರೆ. ಬಾಯ್ ಬಾಯ್ ಬಾಯ್. ಅಲ್ಲ ಇಷ್ಟು ಒಮ್ಮೆಗೆ ಅಲ್ಲಿ ನಿಯರ್ ಬೈ ಭಾಗ್ಯವರ ದೊಡ್ಡಮ್ಮರ ಮನೆ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲಿ ಕಾಫಿ ಟೀ ಕುಡಿದ್ವಿ. ಆ್ಯಂಡ್ ದೆನ್ ಅಲ್ಲಿ ಒಬ್ರು ಅಂಕಲ್ ಇದ್ರು, ಭಾಗ್ಯವರ ದೊಡ್ಡಪ್ಪ. ಸೊ ಅವ್ರನ್ನ ನೋಡಿ ಎಲ್ಲರೂ ಎದ್ದುಕೊಂಡ್ವಿ. ಸೊ ಅದಕ್ಕೆ ನಾವು ಈ ಥರ ಖುಷಿ ಅಂತ ಮಾತಾಡ್ಕೊಂಡು ನಗಾಡ್ತಿದ್ವಿ. ಸೊ ನಮ್ಮಿಬ್ರಿಗಲ್ಲ, ಎಲ್ಲರಿಗೂ ಇದೇ ಸಿಚುವೇಶನ್ ಇತ್ತು. ವಿಡಿಯೋದಲ್ಲಿ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ ಹೇಗೆ ಕೂತಿದ್ದಾರೆ ಅಂತ. ನಗು ಬಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ. ಎಲ್ಲ ಗಪ್ಚಿಪ್ ಅಂತ ಸೈಲೆಂಟಾಗಿ ಕೂತ್ಕೊಂಡಿದ್ವಿ. ಸೊ ಬಿಕಾಸ್ ಆಫ್ ಅಲ್ಲಿ ಅಂಕಲ್ ಇದ್ರು ಅಂತ ಹೇಳಿ ಅಂಕಲ್ನ ನೋಡಿ ನಾವು ಎದ್ರುಕೊಂಡಿದ್ದು ತಪ್ಪೇ. ಯಾಕಂದರೆ ಅಂಕಲ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಅಲ್ಲಿಂದ ನಮಗೆ ಬೆಂಗಳೂರಿಗೆ ಪ್ರೈವೇಟ್ ಬಸ್ಗೆ ಫ್ರೀಯಾಗಿ ಕಳಿಸಿದ್ದಾರೆ. ಅವರೇ ಇನ್ಕಮ್ನ ಪೇ ಮಾಡಿ. ಅವರು ಒಳ್ಳೆಯವರೇ, ಬಟ್ ನಾವೇ ಎದ್ರುಕೊಂಡ್ವಿ ಸ್ವಲ್ಪ. ಆ್ಯಂಡ್ ದೆನ್ ಭಾಗ್ಯರ ಊರು ಬಸ್ ಸ್ಟ್ಯಾಂಡಲ್ಲಿ ಈ ಥರ ಬುಕ್ಸ್ ಇಟ್ಟಿದ್ದಾರೆ. ನಿಜವಾಗ್ಲೂ ಅಲ್ಲಿದ್ದವ್ರಿಗೆ ಎಷ್ಟು ಒಳ್ಳೇದಂದರೆ ಈ ಬುಕ್ಸು ತುಂಬ ಚೆನ್ನಾಗಿರೋ ಬುಕ್ಸ್ ಇದೆ ಅಲ್ಲಿ ಓದೋದಕ್ಕೆ. ಆ್ಯಂಡ್ ದೆನ್ ನಮಗೆ ಭಾಗ್ಯರೂರಿಗೆ ಹೋಗಿ ತುಂಬ ಖುಷಿ ಆಯಿತು. ನಾವು ಫ್ರೆಂಡ್ಸ್ ಎಲ್ಲ ಮತ್ತೆ ಯಾವಾಗ ಸಿಗ್ತೀವಿ ಗೊತ್ತಿಲ್ಲ, ಬಟ್ ಮತ್ತೆ ಸಿಕ್ಕಾಗ ವ್ಲಾಗ್ ಮಾಡ್ತೀವಿ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚ್.